ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಭ್ರಷ್ಟಾಚಾರ, ಅಕ್ರಮ ಮರಳಿನ ದಂಧೆ, ಜಂಬಿಡಿಕೆ ಇರಬಹುದು, ಅಧಿಕಾರಿಗಳ ಮೇಲೆ ಲಾರಿ ನುಗ್ಸಿ ಅವರು ತೆಗೆಯುವಂತ ಒಂದು ಪ್ರಯತ್ನ ಇರಬಹುದು. ಮತ್ತೆ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಕಣ್ಣೀರ್ ಹಾಕ್ತಾ ಇದಾರೆ ಅಧಿಕಾರಿಗಳು. ಯಾರು ಕೂಡ ಗೌರವದಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಪನ್ ಆಗಿ ಹೇಳ್ತಿದ್ದಾರೆ, ನಾವು XYZ ಗೆ ಹಿಂಗೆ ಕೊಟ್ಟು ಬಂದಿದೀವಿ, ನಾವು ದುಂಡು ಮಾಡ್ಕೊಬೇಕು ಅಂತಾನೆ ಹೇಳ್ತಾರೆ. ಅಷ್ಟು ಓಪನ್ ಆಗಿ ಮಾತಾಡುವಂತ ಅಧಿಕಾರಿಗಳ ನೋವನ್ನ ಮಾತನ್ನು ಕೂಡ ನಾವು ಕೇಳಿದ್ವಿ. ನಾವು ಇಲ್ಲಿ ಬಂದಿದೀವಿ ಅಂದ್ರೆ ಖಾಲಿ ಕೈ ನಾವು ಜಿಲ್ಲೆಗೆ ಬಂದಿಲ್ಲ, ಇಂತಿಂದ್ರು ಕೊಟ್ಟೆ ಬಂದಿದೀವಿ ಅಂತ ಕೂಡ ಓಪನ್ ಆಗಿ ಇವತ್ತು ಹೇಳ್ತಾ ಇದ್ದಾರೆ. ಮತ್ತೆ ತಿಂಗಳು ಮಾಮೂಲಿ ಫಿಕ್ಸ್ ಆಗಿದೆ, ಇವತ್ತು ತಿಂಗಳಿಗೆ ಮಾಮೂಲಿ ಕೂಡ ಫಿಕ್ಸ್ ಆಗಿದೆ. ಹಾಗಾಗಿ ಇಷ್ಟು ಕೆಟ್ಟ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇದು ಯಾವತ್ತೂ ಕೂಡ ನಾವು ನೋಡಿದ್ದಿಲ್ಲ. ಅಷ್ಟು ಕೆಟ್ಟ ಭ್ರಷ್ಟ ವ್ಯವಸ್ಥೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ, ನಮ್ಮ ಶಿವಮೊಗ್ಗದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದು ಕಾನೂನಿನ ಒಂದು ಯಡಿಯೂರಪ್ಪನವ್ರಿಗೆ ಜೀವನದಲ್ಲಿ ಜೀವನ ಪೂರ್ತಿ ಅವ್ರದ್ದು ಹೋರಾಟದ ಒಂದು ಅನಿವಾರ್ಯತೆ, ಅಧಿಕಾರದಲ್ಲಿ ಇದ್ದಾಗ, ಅಧಿಕಾರ ಇಲ್ದಾಗ. ಹಾಗಾಗಿ ಇದು ಕೂಡ ಒಂದು ಕಾನೂನಿನ ಹೋರಾಟ ನಾವು ಎದುರಿಸಬೇಕಾಗಿದೆ. ವಿಶ್ವಾಸ ಇದೆ ಈ ಎಲ್ಲ ಸುಳ್ಳು ಆರೋಪಗಳು ಆದಷ್ಟು ಬೇಗ ಕೋರ್ಟ್ ಮುಖಾಂತರ ಜನರಿಗೆ ಹೊರಗೆ ಬರೋದು ದಿನಗಳು ತುಂಬಾ ಹತ್ರ ಇದೆ ಅಂತ ಹೇಳಲಿಕ್ಕೆ. ಮೊನ್ನೆ ಚುನಾವಣಾ ಆಯೋಗ ಹೇಳಿದೆ, ಜಿಲ್ಲಾ ಪಂಚಾಯತಿ ನಾಳೆ ಬರುವಂತ ಇನ್ನು ಮಹಾನಗರ ಇವೆಲ್ಲದೂ ಕೂಡ ಪ್ರಿಪೇರ್ ಆಗ್ರಿ ಅನ್ನೋ ಒಂದು ಸಂದೇಶ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದ್ದೀನಿ. ಸಂತೋಷ. ಇವತ್ತು ಆ ದಿಕ್ಕಲ್ಲಿ ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ನಂಗೆ ಅನುಮಾನ ಇದೆ. ಯಾಕಂದ್ರೆ ಇವರ ಒಂದು ಆಡಳಿತ, ಬಜೆಟ್ ಯಾವ ವಿಚಾರ ಇಟ್ಕೊಂಡು ನಾಳೆ ಕೊಡ್ತಾರೋ ಗೊತ್ತಿಲ್ಲ. ಖಾಲಿ ಕೈಯಲ್ಲಿ ನಾಳೆ ಬಜೆಟ್ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಚುನಾವಣಾ ವೆಚ್ಚವನ್ನ ಭರಿಸಿ ಚುನಾವಣಾ ಆಯೋಗದ ಮುಖಾಂತರ ಚುನಾವಣೆ ನಡೆಸ್ತಾರೆ ಅನ್ನೋದು ಕೂಡ ನಂಗೆ ಅನುಮಾನ ಇದೆ. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಭ್ರಷ್ಟಾಚಾರ, ಅಕ್ರಮ ಮರಳಿನ ದಂಧೆ, ಜಂಬಿಡಿಕೆ ಇರಬಹುದು, ಅಧಿಕಾರಿಗಳ ಮೇಲೆ ಲಾರಿ ನುಗ್ಸಿ ಅವರು ತೆಗೆಯುವಂತ ಒಂದು ಪ್ರಯತ್ನ ಇರಬಹುದು. ಮತ್ತೆ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಕಣ್ಣೀರ್ ಹಾಕ್ತಾ ಇದಾರೆ ಅಧಿಕಾರಿಗಳು. ಯಾರು ಕೂಡ ಗೌರವದಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಪನ್ ಆಗಿ ಹೇಳ್ತಿದ್ದಾರೆ, ನಾವು XYZ ಗೆ ಹಿಂಗೆ ಕೊಟ್ಟು ಬಂದಿದೀವಿ, ನಾವು ದುಂಡು ಮಾಡ್ಕೊಬೇಕು ಅಂತಾನೆ ಹೇಳ್ತಾರೆ. ಅಷ್ಟು ಓಪನ್ ಆಗಿ ಮಾತಾಡುವಂತ ಅಧಿಕಾರಿಗಳ ನೋವನ್ನ ಮಾತನ್ನು ಕೂಡ ನಾವು ಕೇಳಿದ್ವಿ. ನಾವು ಇಲ್ಲಿ ಬಂದಿದೀವಿ ಅಂದ್ರೆ ಖಾಲಿ ಕೈ ನಾವು ಜಿಲ್ಲೆಗೆ ಬಂದಿಲ್ಲ, ಇಂತಿಂದ್ರು ಕೊಟ್ಟೆ ಬಂದಿದೀವಿ ಅಂತ ಕೂಡ ಓಪನ್ ಆಗಿ ಇವತ್ತು ಹೇಳ್ತಾ ಇದ್ದಾರೆ. ಮತ್ತೆ ತಿಂಗಳು ಮಾಮೂಲಿ ಫಿಕ್ಸ್ ಆಗಿದೆ, ಇವತ್ತು ತಿಂಗಳಿಗೆ ಮಾಮೂಲಿ ಕೂಡ ಫಿಕ್ಸ್ ಆಗಿದೆ. ಹಾಗಾಗಿ ಇಷ್ಟು ಕೆಟ್ಟ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇದು ಯಾವತ್ತೂ ಕೂಡ ನಾವು ನೋಡಿದ್ದಿಲ್ಲ. ಅಷ್ಟು ಕೆಟ್ಟ ಭ್ರಷ್ಟ ವ್ಯವಸ್ಥೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ, ನಮ್ಮ ಶಿವಮೊಗ್ಗದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದು ಕಾನೂನಿನ ಒಂದು ಯಡಿಯೂರಪ್ಪನವ್ರಿಗೆ ಜೀವನದಲ್ಲಿ ಜೀವನ ಪೂರ್ತಿ ಅವ್ರದ್ದು ಹೋರಾಟದ ಒಂದು ಅನಿವಾರ್ಯತೆ, ಅಧಿಕಾರದಲ್ಲಿ ಇದ್ದಾಗ, ಅಧಿಕಾರ ಇಲ್ದಾಗ. ಹಾಗಾಗಿ ಇದು ಕೂಡ ಒಂದು ಕಾನೂನಿನ ಹೋರಾಟ ನಾವು ಎದುರಿಸಬೇಕಾಗಿದೆ. ವಿಶ್ವಾಸ ಇದೆ ಈ ಎಲ್ಲ ಸುಳ್ಳು ಆರೋಪಗಳು ಆದಷ್ಟು ಬೇಗ ಕೋರ್ಟ್ ಮುಖಾಂತರ ಜನರಿಗೆ ಹೊರಗೆ ಬರೋದು ದಿನಗಳು ತುಂಬಾ ಹತ್ರ ಇದೆ ಅಂತ ಹೇಳಲಿಕ್ಕೆ. ಮೊನ್ನೆ ಚುನಾವಣಾ ಆಯೋಗ ಹೇಳಿದೆ, ಜಿಲ್ಲಾ ಪಂಚಾಯತಿ ನಾಳೆ ಬರುವಂತ ಇನ್ನು ಮಹಾನಗರ ಇವೆಲ್ಲದೂ ಕೂಡ ಪ್ರಿಪೇರ್ ಆಗ್ರಿ ಅನ್ನೋ ಒಂದು ಸಂದೇಶ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದ್ದೀನಿ. ಸಂತೋಷ. ಇವತ್ತು ಆ ದಿಕ್ಕಲ್ಲಿ ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ನಂಗೆ ಅನುಮಾನ ಇದೆ. ಯಾಕಂದ್ರೆ ಇವರ ಒಂದು ಆಡಳಿತ, ಬಜೆಟ್ ಯಾವ ವಿಚಾರ ಇಟ್ಕೊಂಡು ನಾಳೆ ಕೊಡ್ತಾರೋ ಗೊತ್ತಿಲ್ಲ. ಖಾಲಿ ಕೈಯಲ್ಲಿ ನಾಳೆ ಬಜೆಟ್ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಚುನಾವಣಾ ವೆಚ್ಚವನ್ನ ಭರಿಸಿ ಚುನಾವಣಾ ಆಯೋಗದ ಮುಖಾಂತರ ಚುನಾವಣೆ ನಡೆಸ್ತಾರೆ ಅನ್ನೋದು ಕೂಡ ನಂಗೆ ಅನುಮಾನ ಇದೆ.